ಹತ್ಯೆ ದಂಧೆ ಮತ್ತು ಮಟ್ಕಾ ಮಾಫಿಯಾಗೆ ಇನ್ಸ್ಪೆಕ್ಟರ್ ರಘುಪತಿಯ ಖಾಕಿ ಶ್ರೀರಕ್ಷೆ. ಸರ್ಕಾರಿ ಜೀಪಿನಲ್ಲೇ 70,000ದ ಡೀಲ್. ಇನ್ಸ್ಪೆಕ್ಟರ್ ರಘುಪತಿಯ ಹಗಲು ದರೋಡೆ ಬಯಲು. ಹಾಸನ ಎಸ್ಪಿ ಶುಭಾನ್ವಿತಾ ಅವರೇ, ಲಂಚಕೋರ ಇನ್ಸ್ಪೆಕ್ಟರ್ ರಘುಪತಿ ಮೇಲೆ ಆಕ್ಷನ್ ಯಾವಾಗ? ಖಾಕಿ ಅಂದ್ರೆ ಗೌರವ, ಖಾಕಿ ಅಂದ್ರೆ ನ್ಯಾಯ, ಖಾಕಿ ಅಂದ್ರೆ ಅನ್ಯಾಯದ ವಿರುದ್ಧ ಹೋರಾಡುವ ಶಕ್ತಿ. ಆದ್ರೆ ಇದೇ ಖಾಕಿ ಯೂನಿಫಾರ್ಮ್ ಹಾಕೊಂಡು ಸಂವಿಧಾನದ ಮೇಲೆ ಕೈಯಿಟ್ಟು ಸುಳ್ಳು ಪ್ರಮಾಣ ವಚನ ಸ್ವೀಕರಿಸಿ ಹಗಲು ದರೋಡೆಗಿಳಿದ್ರೆ ಆ ಕದೀಮರನ್ನ ಏನನ್ನಬೇಕು? ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ನಗರ ಪೊಲೀಸ್ ಠಾಣೆ ಈಗ ನ್ಯಾಯದ ದೇವಸ್ಥಾನವಾಗಿ ಉಳಿದಿಲ್ಲ, ಅದೊಂದು ಲಂಚದ ಕಾರ್ಖಾನೆಯಾಗಿದೆ. ಇನ್ಸ್ಪೆಕ್ಟರ್ ರಘುಪತಿ ಎನ್ನುವ ಭ್ರಷ್ಟ ಅಧಿಕಾರಿಯ ನೇತೃತ್ವದಲ್ಲಿ ಇಡೀ ಠಾಣೆ ಹೇಗೆ ಹರಾಜಿಗೀಡಾಗಿದೆ ಅನ್ನೋದಕ್ಕೆ ಈಗ ಸಾಕ್ಷ್ಯ ಸಮೇತ ಕರ್ಮಕಾಂಡ ಬಯಲಾಗಿದೆ. ಇಲಾಖೆಯ ಒಳಗಿನ ಅಧಿಕಾರಿಯೇ ಈ ಲಂಚದ ನೆಟ್ವರ್ಕ್ ಅನ್ನು ನಡು ರಸ್ತೆಯಲ್ಲಿ ಬೆತ್ತಲೆ ಮಾಡಿದ್ದಾರೆ. ಈ ವಿಡಿಯೋ ನೋಡಿದ್ರೆ ನಿಮ್ಮ ರಕ್ತ ಕುದಿಯೋದು ಗ್ಯಾರಂಟಿ. ಜನಸಾಮಾನ್ಯರು ಕಷ್ಟಪಟ್ಟು ದುಡಿದು ಕಟ್ಟುವ ತೆರಿಗೆ ಹಣದಲ್ಲಿ ಈ ಪೊಲೀಸರಿಗೆ ಸರ್ಕಾರ ಸಂಬಳ ಕೊಡುತ್ತೆ, ಓಡಾಡೋಕೆ ಗಾಡಿ ಕೊಡುತ್ತೆ. ಆದ್ರೆ ಈ ಚನ್ನರಾಯಪಟ್ಟಣದ ಪೊಲೀಸರು ಆ ಸರ್ಕಾರಿ ಗಾಡಿಯನ್ನೇ ಲಂಚ ವಸೂಲಿ ಮಾಡೋಕೆ ಬಳಸ್ತಾ ಇದ್ದಾರೆ. ವಿಡಿಯೋ ನೋಡಿ. KA13G1812 ಅನ್ನೋ ಸರ್ಕಾರಿ ಇಲಾಖೆಯ ಜೀಪ್ ಒಳಗೆ ಕುಳಿತು ಆನ್ ಡ್ಯೂಟಿಯಲ್ಲೇ ಯೂನಿಫಾರ್ಮ್ ಹಾಕೊಂಡೇ ಇನ್ಸ್ಪೆಕ್ಟರ್ ರಘುಪತಿಯವರ ಚಾಲಕ ಸಂತೋಷ್ ಮೋಹನ್ ಅನ್ನೋರಿಂದ ಬರೋಬ್ಬರಿ 70,000 ರೂಪಾಯಿ ಲಂಚ ಪೀಕ್ತಾ ಇದ್ದಾನೆ. ಕೇವಲ ಡ್ರೈವರ್ಗೆ 70,000 ಲಂಚ ಕೊಡ್ಬೇಕಾ? ಈ ದುಡ್ಡು ನೇರವಾಗಿ ಇನ್ಸ್ಪೆಕ್ಟರ್ ರಘುಪತಿಯ ಜೇಬಿಗೆ ಹೋಗ್ತಿದೆ ಅನ್ನೋದು ಜಗಜ್ಜಾಹೀರಾಗಿದೆ. ಡ್ರೈವರ್ ಕೇವಲ ಕಲೆಕ್ಷನ್ ಏಜೆಂಟ್, ಅಸಲಿ ಸೂತ್ರಧಾರ ಒಳಗಡೆ ಕೂತಿದ್ದಾನೆ. ನಮ್ಮ ಮಾಧ್ಯಮ ಮೋಹನ್ ರವರನ್ನು ಸಂಪರ್ಕಿಸಿದಾಗ ಅವರು ಸತ್ಯ ಹೇಳಲು ಹಿಂಜರಿಯುತ್ತಿದ್ದಾರೆ. ನಾನು ಪುನೀತ್ ಅದು ಬೆಳಿಗ್ಗೆ ಬಂದಿದ್ನಲ್ಲ, ಏನಾಯ್ತಣ್ಣ? ಹೋಗಿದ್ರಾ? ಮಾತಾಡಿದ ಎಸ್ ಪಿ ಹತ್ರ. ಹೇಳಿ ಅಣ್ಣ. ಮಾತಾಡಿದ್ದೀನಲ್ಲ. ಇಲ್ಲ ಏನಂದ್ರು? ಏನಾರು ಬೇರೆ ಏನಾರು ಮಾತಾಡೋದು? ನಾವೆಲ್ಲ ಪುಸ್ತಕ ಹೇಳಂಗಿಲ್ವಲ್ಲಮ್ಮ, ಅದಕ್ಕೆ ಕೇಳಕ್ ಮಾಡ್ದೆ ಅಣ್ಣ. ಏನಾರು ವಿಚಾರ ಏನಾರು ಮಾತಾಡಿದ್ವಿ, ಪುಸ್ತಕ ಏನೋ ಮಾತಾಡಿದ್ವಿ, ಹೇಳಂಗಿಲ್ಲ. ಈಗ ಗೊತ್ತಲ್ವಾ? ಅಲ್ಲ ಗೊತ್ತು, ನಾನು ಅದನ್ನೇ ಕೇಳಕ್ ಮಾಡ್ದೆ ಅಣ್ಣ. ಏನಾರು ಮತ್ತೇನಾದ್ರು ಬೇರೆ ಏನಾದ್ರು ಅಂದ್ರ ಕೇಸ್ತು ಗೀಸು ಏನಾರು ಅದಕ್ಕೆ ಕೇಳಿ ಎಲ್ಲ ಪುಸ್ತಕ ಮಾತಾಡಿದ್ವಮ್ಮ. ಸರಿ ಸರಿ ಅಣ್ಣ, ಆಯ್ತು. ಒಳ್ಳೇದಾರ ಓಕೆ. ಮತ್ತೆ ಯಾವ್ದು ಯಾವ ವಿಚಾರ ರಿಪೀಟ್ ಆಗಕ್ ಕೂಡುದು. ಯಾಕೆಂದ್ರೆ ಹೇಳಿದ ವಿಚಾರ ಡೈರೆಕ್ಟ್ ಆಗಿ ಅವ್ರಿಬ್ರುಗಳ ಮುಂದೆ ಹೇಳಿರೋ ಮಾತಾಡ ಹಂಗೇನೆ. ಅವ್ರು ಹೇಳಿದ್ರಾ? ನಾನು ಹೇಳಿದ್ದೀನಿ, ಅವ್ರ ಮುಂದೆ ಎಸ್ ಪಿ ಮೇಡಮ್ ಮುಂದೆ ಮಾತಾಡೋದು ಮಾತಾಡ. ಸರಿ ಅಣ್ಣ, ಅದಕ್ಕೆ ರಿಪೀಟ್ ಆಗಬಾರ್ದು. ಕಾರಣ ಇಷ್ಟೇ. ಈ ಸುದ್ದಿ ಜಗಜ್ಜಾಹೀರಾದ ಮೇಲೆ ಇನ್ಸ್ಪೆಕ್ಟರ್ ರಘುಪತಿ ಮೋಹನ್ ರವರನ್ನು ಕರೆಸಿ ಧಮಕಿ ಹಾಕಿದ್ದಾರೆ. ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾನೂನು ಜಾರಿಯಲ್ಲಿದೆ. ಗೋವುಗಳನ್ನು ಕಟುಕರಿಂದ ರಕ್ಷಿಸಬೇಕಾದ್ದು ಇದೇ ಇನ್ಸ್ಪೆಕ್ಟರ್ ರಘುಪತಿಯ ಕರ್ತವ್ಯ. ಆದ್ರೆ ಈ ಭ್ರಷ್ಟ ಅಧಿಕಾರಿಗೆ ಕಾನೂನಿಗಿಂತ ದುಡ್ಡೇ ದೊಡ್ಡದಾಗಿದೆ. ಚನ್ನರಾಯಪಟ್ಟಣದಲ್ಲಿ ಅಕ್ರಮ ಕಸಾಯಿಖಾನೆ ನಡೆಸಲು ಅಬ್ದುಲ್ ಹಕ್ ಅನ್ನೋ ಕಟುಕನಿಂದ ಈ ರಘುಪತಿ ಪ್ರತಿ ತಿಂಗಳು ದಪ್ಪ ಗಾತ್ರದ ಲಂಚದ ಹಫ್ತಾ ಪೀಕ್ತಿದ್ದಾನೆ ಅನ್ನೋ ಗಂಭೀರ ಆರೋಪವಿದೆ. ಅಂದ್ರೆ ಈ ಚನ್ನರಾಯಪಟ್ಟಣ ಇನ್ಸ್ಪೆಕ್ಟರ್ ರಘುಪತಿ ಕಾನೂನನ್ನು ಉಲ್ಲಂಘಿಸೋಕೆ ಕಟುಕರಿಗೆ ಲೈಸೆನ್ಸ್ ಕೊಡ್ತಾ ಇದ್ದಾರೆ. ಇಂತಹ ಅಧಿಕಾರಿಗಳಿರೋವರೆಗೂ ಸಮಾಜದಲ್ಲಿ ಶಾಂತಿ ಸಿಗಲು ಸಾಧ್ಯವೇ ಇಲ್ಲ. ಗೋಮಾತೆಯ ರಕ್ತದ ಮೇಲೂ ಕಮಿಷನ್ ತಿನ್ನುವ ಇಂತಹ ಜನರನ್ನು ಪೊಲೀಸರು ಅನ್ಬೇಕಾ ಅಥವಾ ಖಾಕಿ ತೊಟ್ಟ ಕದೀಮರು ಅನ್ಬೇಕಾ? ಲಂಚಾವತಾರ ಇಷ್ಟಕ್ಕೆ ಮುಗಿಯಲ್ಲ. ಚನ್ನರಾಯಪಟ್ಟಣ ಹೌಸಿಂಗ್ ಬೋರ್ಡ್ ಫಾರೆಸ್ಟ್ ಒಳಗಡೆ ಹಗಲು ರಾತ್ರಿ ಅಕ್ರಮ ಮಟ್ಕಾ ದಂಧೆ, ಜೂಜಾಟ ರಾಜಾರೋಷವಾಗಿ ನಡೀತಿದೆ. ಕಾಡಿನ ಒಳಗಡೆ ಇಷ್ಟೊಂದು ದೊಡ್ಡ ದಂಧೆ ನಡೀತಿದ್ರು ಈ ಇನ್ಸ್ಪೆಕ್ಟರ್ ರಘುಪತಿಗೆ ಗೊತ್ತಿಲ್ವೇ? ಖಂಡಿತ ಗೊತ್ತು. ಯಾಕಂದ್ರೆ ಆ ಮಟ್ಕಾ ಆಡಿಸುವ ಮಾಫಿಯಾಗೆ ಈ ಇನ್ಸ್ಪೆಕ್ಟರ್ ರಘುಪತಿಯೇ ಅಸಲಿ ಶ್ರೀರಕ್ಷೆ. ಅಲ್ಲಿಂದಲೂ ತಿಂಗಳ ಮಾಮೂಲಿ ರಘುಪತಿಯ ಜೇಬು ಸೇರ್ತಿದೆ. ಬಡ ಕುಟುಂಬಗಳು, ಯುವಕರು ಈ ಮಟ್ಕಾದಿಂದ ಬೀದಿಗೆ ಬೀಳ್ತಾ ಇದ್ರೆ, ಇತ್ತ ಖಾಕಿ ಧರಿಸಿದ ಈ ದರೋಡೆಕೋರರು ಎಸಿ ರೂಮಲ್ಲಿ ಕೂತು ಕೌಂಟ್ ಮಾಡ್ತಾ ಇದ್ದಾರೆ. ಈಗ ಇಡೀ ಚನ್ನರಾಯಪಟ್ಟಣದ ಜನತೆ ಹಾಸನ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಮಾನ್ಯ ಶುಭಾನ್ವಿತಾ ಮೇಡಂ ಅವರ ಕಡೆ ನೋಡ್ತಾ ಇದ್ದಾರೆ.
ಮೇಡಮ್, ಈ ರಘುಪತಿಯನ್ನು ಅಧಿಕಾರಿ ಕಾನೂನನ್ನು ರಕ್ಷಿಸ್ತಾ ಇಲ್ಲ, ಬದಲಿಗೆ ಕಾನೂನಿನ ಹೆಸರಲ್ಲಿ ಹಗಲು ದರೋಡೆ ಮಾಡ್ತಾ ಇದ್ದಾರೆ. ನಿಮ್ಮ ಇಲಾಖೆಯ ವಿಡಿಯೋಗಳೇ ಸಾರ್ವಜನಿಕವಾಗಿ ಹರಿದಾಡ್ತಾ ಇವೆ. ಇದಕ್ಕಿಂತ ದೊಡ್ಡ ಸಾಕ್ಷಿ ಇನ್ನೇನ್ ಬೇಕು? ನಮ್ಮದೊಂದು ನೇರ ಆಗ್ರಹ ಮತ್ತು ಸವಾಲು. ದಯವಿಟ್ಟು ಚನ್ನರಾಯಪಟ್ಟಣ ನಗರ ಪೊಲೀಸ್ ಠಾಣೆಯ ಪ್ರತಿಯೊಬ್ಬ ಕೆಳಹಂತದ ಸಿಬ್ಬಂದಿಯನ್ನು ಕರೆದು ಗೌಪ್ಯವಾಗಿ ವಿಚಾರಣೆ ನಡೆಸಿ. ಆಗ ಈ ರಘುಪತಿಯ ಅಸಲಿ ಬಣ್ಣಾರ್, ಆತ ಮಾಡಿರೋ ಕೋಟಿ ಕೋಟಿ ಭ್ರಷ್ಟಾಚಾರದ ಕಥೆ ಹೊರಬೀಳುತ್ತೆ. ಈ ಭ್ರಷ್ಟ ಅಧಿಕಾರಿಯನ್ನ ತಕ್ಷಣ ಸಸ್ಪೆಂಡ್ ಮಾಡಿ ತನಿಖೆಗೆ ಒಳಪಡಿಸದಿದ್ರೆ ಇಡೀ ಪೊಲೀಸ್ ಇಲಾಖೆಯ ಮೇಲಿರೋ ನಂಬಿಕೆಯೇ ಹೊರಟು ಹೋಗುತ್ತೆ. ಸ್ನೇಹಿತರೆ, ಈ ಭ್ರಷ್ಟರ ಆಟ ಹೀಗೆ ಮುಂದುವರೆದ್ರೆ ನಾಳೆ ನಮಗೂ ನಿಮಗೂ ನ್ಯಾಯ ಸಿಗಲ್ಲ. ಇನ್ಸ್ಪೆಕ್ಟರ್ ರಘುಪತಿ ಮತ್ತು ಆತನ ಡ್ರೈವರ್ ಸಂತೋಷ್ ಮಾಡ್ತಿರೋ ಈ ಕರ್ಮಕಾಂಡದ ವಿರುದ್ಧ ಎಲ್ಲರೂ ಧ್ವನಿ ಎತ್ತಬೇಕಾಗಿದೆ. ಈ ವಿಡಿಯೋವನ್ನು ಇಲಾಖೆಯ ಉನ್ನತ ಅಧಿಕಾರಿಗಳು ಮತ್ತು ಸರ್ಕಾರದ ಕಣ್ಣು ತೆರೆಯುವವರೆಗೂ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್.